ಇಡೀ ಏಷ್ಯಾದಲ್ಲಿ ಇಂತಹ ದೊಡ್ಡ ಅಕ್ವಾಡೆಕ್ಟ್ 10 ಕಿಲೋಮೀಟರ್ ಮೇಲೆ ಏಷ್ಯಾದಲ್ಲೂ ಎಲ್ಲೂ ಮಾಡಿರಲಿಲ್ಲ. ಅಂತಹದನ್ನ ಎತ್ತಿನ ಹೊಳೆ ನೀರು ಕೊಡಲು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡಿ ಪ್ರಶಂಸೆ ಕೊಟ್ಟಿದ್ದಾರೆ. ಮೊದಲು ನನ್ನ ಆದ್ಯತೆ ಕುಡಿಯುವ ನೀರು ಎಲ್ಲರಿಗೂ ಒದಗಿಸಿಕೊಡಬೇಕು ಅನ್ನೋದು. ಅದಕ್ಕೆ ಗುತ್ತಿಗೆದಾರರನ್ನು ಕರೆಸಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಮೊನ್ನೆ ಕೊರಟಗೆರೆ, ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸ್ನಿಂದ ರಿವರ್ಸ್ ವೈರ್ ಭೇಟಿ ನೀಡಿ ಪರಿಸ್ಥಿತಿ ಕಣ್ಣಾರೆ ನೋಡಿದ್ದೇವೆ. ಮುಂದಕ್ಕೆ ಕ್ಯಾಬಿನೆಟ್ನಲ್ಲಿ ಏನಿದೆ ನಾನು ಮಂಡಿಸ್ತೀನಿ. ಹೇಮಾವತಿ ಇರಬಹುದು, ಕೆಆರ್ಎಸ್ ಇರಬಹುದು, ಯಾವುದೇ ಜಲಾಶಯ ಇರಬಹುದು, ಮಳೆ ಚೆನ್ನಾಗಿ ಬರುತ್ತಿದೆ. ಎಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳ ಜೊತೆ ಮೀಟಿಂಗ್ ಮಾಡಿ ಜಲಾಶಯ ಸುರಕ್ಷತೆ, ನೀರನ್ನು ಸಮುದ್ರಕ್ಕೆ ನೀರು ಹೋಗುವುದಿಲ್ಲ, ತಮಿಳುನಾಡಿಗೆ ಕೊಡಬೇಕು, ಕೊಡೋಣ. ಮಿಕ್ಕಿದ್ದು ನೀರನ್ನು ಕೂಡಲೇ ಕೆರೆಗಳನ್ನು ತುಂಬಿಸಲು ತೀರ್ಮಾನ ಮಾಡಬೇಕು. ನೀವೇ ಐಸಿಸಿ ಸಭೆ ಮಾಡುವಂತೆ ನಿರ್ದೇಶನ ಕೊಟ್ಟಿದ್ದೇನೆ. ಅವರು ಮಾಡಿ ಕೆಆರ್ಎಸ್ ಓಪನ್ ಮಾಡಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸಲು ಚಾನೆಲ್ ಓಪನ್ ಮಾಡಲು ಸೂಚಿಸಲಾಗಿದೆ. ವಾಸು ಜಯಚಂದ್ರ ಎಲ್ಲ ಮಾತಾಡಿದ್ದೀರಿ. ಈ ಭಾಗಕ್ಕೆ ನೀರು ಏನು ಬರಬೇಕು ವ್ಯವಸ್ಥೆ ಮಾಡಿಸುತ್ತೇನೆ ಎಂದು ಹೇಳಿದ್ದಾರೆ. ಇಡೀ ಏಷ್ಯಾದಲ್ಲೇ ಇಂಥ ದೊಡ್ಡ ಅಕ್ವಾಡೆಕ್ಕು 10 ಕಿಲೋಮೀಟರ್ ಮೇಲೆ ಇಡೀ ಏಷ್ಯಾದಲ್ಲೇ ಎಲ್ಲೂ ಮಾಡಿರಲಿಲ್ಲ. ಅಂಥದನ್ನು ನಾವು ಎತ್ತಿನೊಳೆ ನೀರನ್ನು ಕೊಡಲಿಕ್ಕೆ ಈ ಅಕ್ವಾಡೆಕ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡಿಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ, ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಾಂಟ್ರಾಕ್ಟ್ಗಳನ್ನ ಕರೆದು ಅವ್ರದ್ದು ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಎರಡನೇದು, ಮೊನ್ನೆ ಕೂಡ ನಾನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೇಯರ್ ಇತ್ತು ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಅದು ಮುಂದಕ್ಕೆ ಕ್ಯಾಬಿನೆಟಲ್ಲಿ ಆ ವಿಚಾರ ಏನಿದೆ ಅಂತೇಳಿ ನಾನು ಮಂಡಿಸ್ತೀನಿ. ಸೊ ಈಗ ಹೇಮಾವತಿ ಇರ್ಬೋದು, ಕೆಆರ್ಎಸ್ ಇರ್ಬೋದು, ಮತ್ತು ಯಾವುದೇ ಇದಿರ್ಬೋದು, ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಮಳೆ. ನಾನು ಎಲ್ಲ ಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನು ಮತ್ತು ಡ್ಯಾಮ್ ಸೇಫ್ಟಿ, ಫಸ್ಟು ನೀರನ್ನು ಸುಮ್ಮನೆ ಸಮುದ್ರಕ್ಕೆ ಹೋಗುವಂಥದ್ದು ನೀರಲ್ಲ, ನಾವೇನು ತಮಿಳುನಾಡು ಕೊಡಬೇಕು ಕೊಡೋಣ, ಮಿಕ್ಕಿದ್ದ ನೀರನ್ನು ಹೀಗೆ ಕೂಡಲೇ ಕೆರೆಗಳನ್ನು ತುಂಬಿಸ್ಲಿಕ್ಕೆ ತೀರ್ಮಾನ ಮಾಡಬೇಕು. ನೀವೇ ICC ಮೀಟಿಂಗನ್ನು ಮಾಡಿ ಅಂಥೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಅವ್ರು ಮಾಡಿ ಫಸ್ಟು ನಿನ್ನೆ KRS ಓಪನ್ ಮಾಡಿದ್ದಾರೆ. ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ತುಂಬಿಸೋಂಥಗೆ ಚಾನಲ್ಗೆ ಓಪನ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಕೂಡ ವಾಸು ಜಯಚಂದ್ರ ಅವರೆಲ್ಲ ಮಾತಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ನೀರನ್ನು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ.